ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದಿಂದಾಗಿ ಈಗ ಮನೆಗೆ ಸಪ್ಲೈ ಆಗ್ಬೇಕಾದಂತ ಡೊಮೆಸ್ಟಿಕ್ ಗ್ಯಾಸ್ಗಾಗಿ ಈಗ ಬಳ್ಳಾರಿಯಲ್ಲಿ ಸಾಕಷ್ಟು ಪರದಾಟವನ್ನ ನಡೆಸ್ತಾ ಇರುವಂತದ್ದು. ನಾನೀಗ ಇಂಡಿಯನ್ ಗ್ಯಾಸ್ ನ ಏನ್ ಡಿಸ್ಟ್ರಿಬ್ಯೂಷನ್ ಇದೆ ಇದ್ರ ಮುಂಭಾಗದ ದೃಶ್ಯವನ್ನ ನನಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ಜನರು ಕೂಡ ಈಗ ಗ್ಯಾಸ್ ಸಿಲಿಂಡರ್ಗಾಗಿ ಸಾಕಷ್ಟು ಕಾದು ನಿಂತಿರುವಂತದ್ದು. ಬೆಳಗಿನಿಂದಲೂ ಕೂಡ ಇದೇ ಸರತಿ ಸಾಲಿನಲ್ಲಿ ಜನ ಬಂದು ಕಾಯ್ತಾ ಇರುವಂತದ್ದು. ಮನೆಗೆ ಸಪ್ಲೈ ಆಗ್ಬೇಕಾದಂತ ಸಿಲಿಂಡರ್ಗಳೇನಿತ್ತು ಕಳೆದ ಹಲವು ದಿನಗಳಿಂದ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನ ಆರೋಪ ಮಾಡ್ತಾ ಇರುವಂತದ್ದು. ಹೀಗಾಗಿ ಖಾಲಿ ಸಿಲಿಂಡರ್ ಗಳನ್ನ ಹಿಡಿದುಕೊಂಡು ಈಗ ಗ್ಯಾಸ್ ನ ಏನು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅವರ ಕಚೇರಿ ಮುಂಭಾಗಕ್ಕೆ ಬಂದಿರುವಂತದ್ದು. ಜೊತೆಗೆ ಹಳೆ ಸಿಲಿಂಡರ್ ಏನ್ ಖಾಲಿ ಸಿಲಿಂಡರ್ ಇತ್ತು ಅದನ್ನ ಕೊಟ್ಟು ಈಗ ಹೊಸ ಸಿಲಿಂಡರ್ ಅನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆರಂಭ ಆಯ್ತು. ಆಗಿನಿಂದಲೂ ಕೂಡ ಸಾಕಷ್ಟು ಕಮರ್ಷಿಯಲ್ ಸಿಲಿಂಡರ್ ಗಳಿಗೂ ಕೂಡ ಬವಣೆ ಉಂಟಾಯಿತು. ಜೊತೆಗೆ ಇದೀಗ ಮನೆಗೆ ಸಪ್ಲೈ ಆಗ್ತಕ್ಕಂತ ಏನು ಅಡುಗೆ ಸಿಲಿಂಡರ್ ಅಂದ್ರೆ ಡೊಮೆಸ್ಟಿಕ್ ಸಿಲಿಂಡರ್ ಗಳಿಗೂ ಕೂಡ ಈಗ ಬರ ಬಂದಿರುವಂತದ್ದು. ಸಾಕಷ್ಟು ಜನ ಅಂದ್ರೆ ಆನ್ಲೈನ್ ನಲ್ಲಿ ಗ್ಯಾಸ್ ಗಳನ್ನ ಬುಕಿಂಗ್ ಮಾಡಿದ್ರು, ಆದ್ರೆ ಈವರೆಗೂ ಕೂಡ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಖಾಲಿ ಸಿಲಿಂಡರ್ ಗಳನ್ನ ತೆಗೆದುಕೊಂಡು ಈಗ ಗ್ಯಾಸ್ ಸಪ್ಲೈ ಆಗ್ತಕ್ಕಂತ ಏನು ಏಜೆನ್ಸಿಗಳಿದಾವೆ ಆ ಏಜೆನ್ಸಿ ಅಂಗಡಿ ಮುಂಭಾಗದಲ್ಲಿ ಸಾಕಷ್ಟು ಈಗ ಜನ ಬಿಸಿಲಲ್ಲೂ ಕೂಡ ಕ್ಯೂ ನಿಂತಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಯಾವ ಕಾರಣಕ್ಕೆ ಈಗ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಯಾವಾಗ ಬುಕಿಂಗ್ ಮಾಡಿದ್ರಿ? ಅವರು ಮನೆಗೆ ಸಪ್ಲೈ ಆಗ್ತಾ ಇಲ್ವಾ ಈಗ ಸಿಲಿಂಡ್ರು? ಸರ್, ನಮ್ ಸಿಸ್ಟರ್ ಒಂದ್ 8 ದಿನ ಹಿಂದ್ಗಡೆ ಬುಕಿಂಗ್ ಮಾಡಿದ್ದು. ಸುಮ್ನೆ ಡೆಲಿವರಿ ಆಗಿದ್ದು ಬಂದಿದೆ, ಡೆಲಿವರಿ ಕೊಟ್ಟೇನೆ ಇಲ್ಲ. ಇನ್ವಾಯ್ಸ್ ನಂಬರ್ ಬಂದಿದೆ, ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಅದು OTP ಬಂದಿಲ್ಲ, ಅದು ಡೆಲಿವರಿ ಆಗಿಲ್ಲ ಅಂತಿದೆ. ಡೆಲಿವರಿ ಆಗಿದೆ ಯಾಕೆ ಮೆಸೇಜ್ ಬಂದಿತ್ತು ನಮ್ಗೆ ಗೊತ್ತಾಗ್ತಿಲ್ಲ. ಅದು ಅಂದ್ರೆ ನಿಮ್ಗೆ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬಂದಿದೆ? ಬಂದಿದೆ ಸರ್, ನಮಗೆ ಡೆಲಿವರಿ ಆಗಿಲ್ಲ. ಅದು ಏನ್ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಡೆಲಿವರಿ ಆಗಿದೆಲ್ಲ ಸುಮ್ನೆ ಬಂದಿರ್ತೈತೆ ಮೆಸೇಜ್ ಅಂತ. ಅದು ಇಂಡಿಯನ್ ಕಂಪ್ನಿ ಮೆಸೇಜ್ ಅದರಿಂದ ಬಂದಿದ್ದು, ಮೊದಲಿಂದ ಅದರಿಂದ ಮಾಡ್ತಿದ್ವಿ. ಇದು ಸುಮ್ನೆ ಬಂದಂಗೆ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ, ಅದು ಏನ್ ಹೇಳ್ತದ ಅರ್ಥನೇ ಆಗ್ತಿಲ್ಲ. ನೀವು ಯಾವಾಗಿಂದ ಬಂದು ನಿಂತಿದ್ದೀರಿ? ಈಗ ಏನ್ ಕೊಡ್ತಾ ಇದಾರ ಸಿಲಿಂಡರ್? ಇನ್ನು ಬಂದೋಗಿದೆ ಸರ್, ಇವಾಗ ಮಾತಾಡೋಕೋಸ ಮತ್ತೆ ಮೆಸೇಜ್ ಎಲ್ಲ ಸ್ಕ್ರೀನ್ ಶಾಟ್ ಹಾಕ್ಸ್ಕೊಂಡಿದೀನಿ. ಅದು ತೋರ್ಸೋಕೋಸ ಬಂದಿದ್ದೀನಿ ಮತ್ತೆ. ಈಗ ಹೇಳಿದ್ರೆ ಕೊಡ್ತಾ ಇದ್ದಾರಾ? ಇಲ್ಲ ಸರ್, ಕೊಡ್ತಾ ಇಲ್ಲ. ಇದಿಷ್ಟು ಇಲ್ಲಿನ ಗ್ರಾಹಕರ ಕೂಡ ಅಳಲಾಗಿರ್ತಕ್ಕಂಥದ್ದು. ನಾವು ಆನ್ಲೈನ್ ದಿಂದ ಬುಕಿಂಗ್ ಅನ್ನ ಮಾಡಿದ್ವಿ, ಆದ್ರೆ ಕಳೆದ 15 ದಿನಗಳಿಂದ ಹಿಂದಲೇ ನಾವು ಬುಕಿಂಗ್ ಅನ್ನ ಮಾಡಿದ್ವಿ. ಆದ್ರೆ ಮೆಸೇಜ್ ಕೂಡ ಡೆಲಿವರಿ ಆಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮೆಸೇಜ್ ಕೂಡ ಮೊಬೈಲ್ಗೆ ಬಂದಿದೆ, ಆದ್ರೆ ಈವರೆಗೂ ಕೂಡ ಸಿಲಿಂಡರ್ ಕೊಟ್ಟಿಲ್ಲ. ಹಾಗಾಗಿ ನಾವು ಇವತ್ತು ಈ ಒಂದು ಕ್ಯೂ ನಲ್ಲಿ ನಿಂತು ಈಗ ಸಿಲಿಂಡರ್ ಪಡೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಅನ್ನುವಂತ ಒಂದು ಮಾತನ್ನ ಇಲ್ಲಿನ ಜನ ಹೇಳ್ತಾ ಇರುವಂತದ್ದು. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಇಲ್ಲಿ ಆಗ್ತಕ್ಕಂತ ಏನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ ಅದನ್ನ ಪರಿಹರಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿನ ಜನರ ಒತ್ತಾಯವಾಗಿರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.